ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ TV9 ಡಿಜಿಟಲ್. ನಾನು ರಾಜೇಂದ್ರ ಸಿಂಹ. ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಕೂಡ ಇದ್ದೇ ಇರ್ತಾರೆ ಅನ್ನೋ ಒಂದು ಮಾತಿದೆ. ಅಂಥದ್ದೊಂದು ಮಾತಿಗೆ ತಕ್ಕಂಥ ಒಂದು ಘಟನೆ ಕೋಲಾರದಲ್ಲಿ ನಡೆದಿದೆ. ಅದು ಒಂದು ಕಾಳಿಕಾದೇವಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪ್ನಿ ಮನೆಯಲ್ಲೇ ಕೂತು ಕೆಲಸ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಮಾರು ಸಾವಿರಾರು ಜನರಿಗೆ ಒಂದು ವಂಚನೆಯನ್ನು ಮಾಡಿದ್ದಾರೆ. ಅದು ನಾವು ಯಾರೂ ಕೂಡ ಊಹೆ ಮಾಡೋಕ್ಕಾಗದೇ ಇರೋಷ್ಟು ವಂಚನೆ, ಅಂದರೆ 40ರಿಂದ 50 ಕೋಟಿಯಷ್ಟು ವಂಚನೆಯನ್ನು ಮಾಡಿದ್ದಾರೆ. ಇವರು ಒಂದು ಪ್ಲ್ಯಾನ್ ಆಗಿ ಜನರನ್ನು ವಂಚನೆ ಮಾಡಿದ್ದಾರೆ. ಇದೊಂದು ವಂಚನೆಯ ಜಾಲ ಹೇಗಿತ್ತು ಅಂತ ನಾವು ನೋಡೋದಾದರೆ, ಕಾಳಿಕಾದೇವಿ ಎಂಟರ್ಪ್ರೈಸಸ್ ಅಂತ ಹೇಳಿ ಕಳೆದ 6 ತಿಂಗಳ ಹಿಂದೆ ಕೋಲಾರದ ಪಾಲಸಂದ್ರ ಬಡಾವಣೆಯಲ್ಲಿ ಒಂದು ಕಚೇರಿಯನ್ನು ತೆಗಿತಾರೆ. ಅದೇ ರೀತಿ ಬಂಗಾರಪೇಟೆ ತಾಲೂಕು ಬೂದಿಕೋಟೆಯಲ್ಲಿ ಕೂಡ ಒಂದು ಕಚೇರಿಯನ್ನು ತೆಗಿತಾರೆ. ಈ ಒಂದು ಕಚೇರಿಯಲ್ಲಿ ಜನರಿಗೆ ಯಾವ ರೀತಿ ಇವರು ಮಂಕುಬೂದಿ ಹೆಂಚ್ತಾರೆ ಅಂತ ಹೇಳಿದ್ರೆ, ನೀವು ಮನೆಯಲ್ಲೇ ಕೂತು ಮಹಿಳೆಯರು ಇರ್ಬೋದು, ಅಥವಾ ಯುವಕರು ಇರ್ಬೋದು, ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡುವಂಥವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥ ಒಂದು ಕೆಲಸ. ನೀವು ಮನೆಯಲ್ಲೇ ಕೂತು ಚಿಕ್ಕದಾದಂಥ ಕೆಲಸ ಮಾಡಿದ್ರೆ ಸಾಕು, ನಿಮಗೆ ಕೈ ತುಂಬಳ ಸಂಬಳ ಬರುತ್ತೆ ಅಂತ ಹೇಳಿ ಜನರನ್ನು ಆಕರ್ಷಣೆ ಮಾಡ್ತಾರೆ. ಅಂದರೆ ಇವರು ಊದುಬತ್ತಿ ಇರ್ಬೋದು, ಅಥವಾ ಕರ್ಪೂರ, ಪೇಪರ್ ಪ್ಲೇಟ್, ಈ ಥರ ಪೇಪರ್ ಪ್ಲೇಟು ಇದನ್ನು ನಾವು ನಿಮಗೆ ಮನೆಯಲ್ಲೇ ಅಂದರೆ ಮೆಟೀರಿಯಲನ್ನು ತಂದುಕೊಡ್ತೀವಿ, ನೀವು ಪ್ಯಾಕ್ ಮಾಡಿಕೊಟ್ರೆ ಸಾಕು ಅಂತ ಹೇಳಿ ಜನರಿಗೆ ಆರಂಭದಲ್ಲಿ ಹೇಳ್ತಾರೆ. ಜೊತೆಗೆ ಈ ಒಂದು ಕೊಡುವಂಥ ಮೆಟೀರಿಯಲ್ನ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ನೀವು ಒಂದಷ್ಟು ಹಣವನ್ನು ಕಟ್ಟಬೇಕಾಗತ್ತೆ. ಆ ಒಂದು ಕಟ್ಟಿದಂಥ ಹಣಕ್ಕೆ ನಾವು ಒಂದು ಬಾಂಡನ್ನು ಕೊಡ್ತೀವಿ ಅಂತ ಹೇಳಿ ಆ ಒಂದು ಬಾಂಡನ್ನು ಕೂಡ ಕಟ್ತಾರೆ. ಜನ ಆರಂಭದಲ್ಲಿ ನಂಬ್ತಾರೆ. ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಬಳ ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು ಅಂತ ಹೇಳಿ ತಾವು ಎಲ್ಲೆಲ್ಲಿ ಕೂಡಿಟ್ಟಿದ್ದಂಥ ಹಣ ಎಲ್ಲವನ್ನು ತಂದು ಈ ಒಂದು ಕಂಪ್ನಿಯಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಕೆಲವರು ರಿಟೈರ್ಡ್ ಆದಂಥ ಕೆಲವೊಂದು ಟೀಚರ್ಸ್ಗಳೇನಿದ್ರು ಅವರು ಕೂಡ ತಾವು ರಿಟೈರ್ಮೆಂಟ್ ಆದಂಥ ಸಂದರ್ಭದಲ್ಲಿ ಬಂದಂಥ ಹಣವನ್ನು ತೆಗೆದುಕೊಂಡು ಈ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ಮಕ್ಕಳ ಮದುವೆಗೆ ಅಂತ ಹೇಳಿ ಕೂಡಿಟ್ಟಿದ್ದಂಥ ಹಣವನ್ನು ತೆಗೆದುಕೊಂಡೋಗಿ ಒಂದು ಕಂಪ್ನಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಹೂಡಿಕೆ ಮಾಡಿಸ್ಕೊಂಡಂಥ ಕಂಪ್ನಿಯವರು 4-5 ತಿಂಗಳು ಅವರು ಹೇಳಿದಂತೆ ಒಂದಷ್ಟು ಮೆಟೀರಿಯಲನ್ನು ಕೊಟ್ಟು ಮನೆಯಿಂದ ಪ್ಯಾಕ್ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತಾವು ಕಟ್ಟಿದ್ದಂಥ ಏನು ಅಮೌಂಟ್ ಏನಿತ್ತು ಆ ಅಮೌಂಟಿಗೆ ತಕ್ಕಂಥ ಒಂದಷ್ಟು ಸಂಬಳವನ್ನು ಕೊಟ್ಟಿದ್ದಾರೆ. ನೀವು ನಂಬಲ್ಲ, ಯಾಕೆಂದರೆ ಸುಮಾರು ಅವರು ಮಾಡಿರುವಂಥ ವಂಚನೆಯ ಜಾಲ ಏನಿತ್ತು ಆ ಒಂದು ಜಾಲಕ್ಕೆ ಸುಮಾರು 30ರಿಂದ 40 ಲಕ್ಷವರೆಗೂ ಕೂಡ ಈ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿರುವಂಥ ಜನರಿದ್ದಾರೆ. ಈ ರೀತಿ ಇವರು ವಂಚನೆಯನ್ನು ಮಾಡಿರುವಂಥದ್ದು ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ. ಸುಮಾರು 160ಕ್ಕೂ ಹೆಚ್ಚು ಜನ ಈ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈ ಒಂದು ದೂರಿನಡಿಯಲ್ಲಿ ಸುಮಾರು 6 ಕೋಟಿಯಷ್ಟು ವಂಚನೆ ಆಗಿರುವಂಥದ್ದು. ಮತ್ತೊಂದು ಪ್ರಕರಣ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅಲ್ಲಿ ನಾವು ನೋಡೋದಾದರೆ ಸುಮಾರು 130 ಜನ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಸುಮಾರು 10.5 ಕೋಟಿಯಷ್ಟು ಹಣ ವಂಚನೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ, ಚಿಕ್ಕಜಾಲ ಮತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದ್ದಾವೆ. ಅಲ್ಲೂ ಕೂಡ ಸಾವಿರಾರು ಜನ ಹಣವನ್ನು ಕಳ್ಕೊಂಡು ದೂರನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರುವಂಥ ಒಂದು ಸಂಖ್ಯೆಯನ್ನು ನಾವು ನೋಡೋದಾದರೆ ಸುಮಾರು 8ರಿಂದ 10 ಸಾವಿರ ಜನ ಹಣವನ್ನು ಕಳ್ಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 40ರಿಂದ 50 ಕೋಟಿಯಷ್ಟು ವಂಚನೆ ಆಗಿರುವಂಥ ಒಂದು ಲೆಕ್ಕ ಸಿಗ್ತಾ ಇದೆ. ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕ್ರಮವನ್ನು ಕೈಗೊಂಡು ಈ ಒಂದು ಕಂಪನಿಯ ಯಾರು ಮೂಲದಾರರಿದ್ದರು, ಕಿರಣ್ ಭೂಮಿಶೆಟ್ಟಿ ಅಂತ ಹೇಳಿ, ಮತ್ತು ಅವರ ಪತ್ನಿ ಆರತಿ, ಮತ್ತು ಕೋಲಾರದಲ್ಲಿ ಮ್ಯಾನೇಜರ್ ರಮ್ಯಾ, ಹಾಗೂ ಬೂದಿಕೋಟೆಯ ಒಂದು ಬ್ರಾಂಚ್ನ ವ್ಯವಸ್ಥಾಪಕರಾಗಿದ್ದಂಥ ವೆಂಕಟಾಚಲಪತಿ, ಇವರೆಲ್ಲರೂ ಕೂಡ ಈಗಾಗಲೇ ಬಂಧಿಸಿ ಅವ್ರನ್ನ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಹಣವನ್ನು ಕಳ್ಕೊಂಡಂಥ ಜನ ಏನಿದ್ದಾರೆ ಅವರು ತಾವು ಕಷ್ಟಪಟ್ಟು ಕೂಡಿಟ್ಟಿದ್ದಂಥ ಹಣವನ್ನು ಇವ್ರ ಮಾತುಗಳನ್ನು ನಂಬಿ ನಾವು ಹಣವನ್ನು ಹೂಡಿಕೆ ಮಾಡಿದ್ದೀವಿ, ಹಾಗಾಗಿ ಅವರ ಬಂಧನದಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ, ಬದಲಾಗಿ ನಾವು ಹೂಡಿಕೆ ಮಾಡಿದಂಥ ಹಣ ಏನಿದೆ ಅದನ್ನು ಆದಷ್ಟು ಬೇಗ ನಮಗೆ ಕೊಡಿಸೋವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಹಣ ಕಳ್ಕೊಂಡಂಥ ಜನ ಇವತ್ತು ಪೊಲೀಸ್ ಇಲಾಖೆ ಎದುರು ಮನವಿಯನ್ನು ಮಾಡ್ತಾ ಇದ್ದಾರೆ.